ಬೆಂಗಳೂರಿನಲ್ಲಿ ನಾಯಿ ಮಾಂಸ ಮಾರಾಟ ಪ್ರಕರಣ ಸಂಬಂಧಪಟ್ಟಂತೆ ಗದಗದಲ್ಲಿ ಶ್ರೀರಾಮ ಸೇನೆ ಪ್ರಮೋದ್ ಮುತಾಲಿಕ್ ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ. ಕಳೆದ 15 ವರ್ಷದಿಂದ ರಜಾಕ್ ನಾಯಿ ಮಾಂಸ ತಿನ್ನಿಸುತ್ತಿದ್ದಾನೆ. ಇಷ್ಟೆಲ್ಲ ನಡೆಯುತ್ತಿದ್ರು ಬಿಬಿಎಂಪಿ ಅಧ್ಯಕ್ಷರು ಕತ್ತೆ ಕಾಯ್ತಿದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಬ್ದುಲ್ ರಜಾಕ್ ಬೆನ್ನಿಗೆ ಸಚಿವ ಜಮೀರ್ ಅಹಮದ್ ಕೂಡ ನಿಂತಿದ್ದಾರೆ. ಇದಕ್ಕೆ ಸಚಿವ ಜಮೀರ್ ಅಹಮದ್ ಉತ್ತರ ಕೊಡಬೇಕು. ಮುಸ್ಲಿಮರ ಅಂಗಡಿಯಲ್ಲಿ ಆಹಾರ ತಿನ್ನುವುದನ್ನ ನಿಲ್ಲಿಸಬೇಕು ಅಂತ ಪ್ರಮೋದ್ ಮುತಾಲಿಕ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ 15 ವರ್ಷದಿಂದನೂ ಕೂಡ ರಜಾಕ್ ನಾಯಿ ಮಾಂಸವನ್ನ ತಿನ್ನಿಸ್ತಿದ್ದಾನೆ ಅಂತ ಹೇಳಿದ್ದಾರೆ. ರಾಜಸ್ಥಾನದ ಜೈಪುರ್ನಿಂದ ಬರಬೇಕಾದ್ರೆ 3 ದಿನ ಬೇಕು. ಈ ಅಬ್ದುಲ್ ರಜಾಕನ ಬೆನ್ನಿಗೆ ನಿಂತ್ಕೊಂಡಂತವರು ಜಮೀರ್ ಅಹಮದ್ ಇದಕ್ಕೆ ಉತ್ತರ ಕೊಡಿ. ಅಬ್ದುಲ್ ರಜಾಕನನ್ನ ಬಂಧಿಸಬೇಕು, ಅರೆಸ್ಟ್ ಮಾಡಬೇಕು. ಮೀನು ಅಂತ ಬರೆದಿದ್ದಾರೆ. ಮೀನು ಮಾರಾಟ, ಮೀನಿನ ಬಾಕ್ಸ್ಗಳು ಅಂತ ಬರೆದಿದ್ದಾರೆ. ಯಾಕೆ ಮೀನಿನ ಬಾಕ್ಸ್ ಅಂತ ಯಾಕೆ ಬರೆದ್ರಿ? ಅಂದ್ರೆ ಮೋಸ, ವ್ಯವಸ್ಥಿತವಾಗಿ ಮೋಸ ಮಾಡ್ತಾ ಬಂದಿದ್ದಾರೆ. ಸೊ ಇದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಬೆಂಗಳೂರಿನ ರೈಲ್ವೆ ಸ್ಟೇಷನ್ ನಲ್ಲಿ 90 ಮಾಂಸದ ಬಾಕ್ಸ್ಗಳು ಸಿಕ್ಕಿದ್ದಾರೆ. ಅಬ್ದುಲ್ ರಜಾಕ್ ಅನ್ನುವಂತ ವ್ಯಕ್ತಿಯ ಆ ಮಾಲೀಕತ್ವದಲ್ಲಿ ಇರುವಂತಹ ಬಾಕ್ಸ್ಗಳು, ನಾಯಿ ಮಾಂಸ ಇರುವಂತಹ ಬಾಕ್ಸ್ಗಳು. ರಾಜಸ್ಥಾನದ ಜೈಪುರಿನಿಂದ ಬೆಂಗಳೂರಿಗೆ ಕಳೆದ 15 ವರ್ಷದಿಂದ ನಾಯಿ ಮಾಂಸ ತಿನ್ನಿಸ್ತಾ ಇರುವಂತ ಅಬ್ದುಲ್ ರಜಾಕ್. ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, ಆಹಾರ ಇಲಾಖೆಯ ಅಧಿಕಾರಿಗಳು, ಬಿಬಿಎಂಪಿಯ ಚೇರ್ಮನ್ ಅಧ್ಯಕ್ಷರು ಇವರೇನ್ ಕತ್ತೆ ಕಾಯ್ತಾ ಇದಾರ? 15 ರಾಜಸ್ಥಾನದ ಜೈಪುರ್ನಿಂದ ಬರಬೇಕಾದ್ರೆ 3 ದಿನ ಬೇಕು. ಈ ಅಬ್ದುಲ್ ರಜಾಕನ ಬೆನ್ನಿಗೆ ನಿಂತ್ಕೊಂಡಂತವರು ಜಮೀರ್ ಅಹಮದ್ ಇದಕ್ಕೆ ಉತ್ತರ ಕೊಡಿ. ಅಬ್ದುಲ್ ರಜಾಕನನ್ನ ಬಂಧಿಸಬೇಕು, ಅರೆಸ್ಟ್ ಮಾಡಬೇಕು. ಮೀನು ಅಂತ ಬರೆದಿದ್ದಾರೆ. ಮೀನು ಮಾರಾಟ, ಮೀನಿನ ಬಾಕ್ಸ್ಗಳು ಅಂತ ಬರೆದಿದ್ದಾರೆ. ಯಾಕೆ ಮೀನಿನ ಬಾಕ್ಸ್ ಅಂತ ಯಾಕೆ ಬರೆದ್ರಿ? ಅಂದ್ರೆ ಮೋಸ, ವ್ಯವಸ್ಥಿತವಾಗಿ ಮೋಸ ಮಾಡ್ತಾ ಬಂದಿದ್ದಾರೆ. ಸೊ ಇದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಬೆಂಗಳೂರಿನ ರೈಲ್ವೆ ಸ್ಟೇಷನ್ ನಲ್ಲಿ 90 ಮಾಂಸದ ಬಾಕ್ಸ್ಗಳು ಸಿಕ್ಕಿದ್ದಾರೆ. ಅಬ್ದುಲ್ ರಜಾಕ್ ಅನ್ನುವಂತ ವ್ಯಕ್ತಿಯ ಆ ಮಾಲೀಕತ್ವದಲ್ಲಿ ಇರುವಂತಹ ಬಾಕ್ಸ್ಗಳು, ನಾಯಿ ಮಾಂಸ ಇರುವಂತಹ ಬಾಕ್ಸ್ಗಳು. ರಾಜಸ್ಥಾನದ ಜೈಪುರಿನಿಂದ ಬೆಂಗಳೂರಿಗೆ ಕಳೆದ 15 ವರ್ಷದಿಂದ ನಾಯಿ ಮಾಂಸ ತಿನ್ನಿಸ್ತಾ ಇರುವಂತ ಅಬ್ದುಲ್ ರಜಾಕ್. ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, ಆಹಾರ ಇಲಾಖೆಯ ಅಧಿಕಾರಿಗಳು, ಬಿಬಿಎಂಪಿಯ ಚೇರ್ಮನ್ ಅಧ್ಯಕ್ಷರು ಇವರೇನ್ ಕತ್ತೆ ಕಾಯ್ತಾ ಇದಾರ? 15 ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.